ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಹೊಸ ಆಲೋಚನೆ ಮೂಲಕವಾಗಿ ನಿಮ್ಮನ್ನು ಎದುರುಗೊಳ್ಳೋದ್ರಲ್ಲಿ ನಾನು ಭಾಳ ಸಂತೋಷವುಳ್ಳವಳಾಗಿದ್ದೇನೆ. ಅದಕ್ಕೆ ಆಧಾರವಾಗಿ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದ 67 ಮತ್ತು 68ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನೋಡ್ತೇವೆ. ಪ್ರಿಯರೇ, ಒಂದು ಗುಂಪಿನ ಜನ ಯೇಸುಸ್ವಾಮಿಯನ್ನು ಹಿಂಬಾಲಿಸುವಂಥ ಶಿಷ್ಯಂದಿರಲ್ಲಿ ಸ್ವಲ್ಪ ಮಂದಿ ಯೇಸುವನ್ನು ಹಿಂಜರಿದು ಹೋಗಬೇಕಾದ್ರೆ ಉಳಿದ ಸ್ವಲ್ಪ ಮಂದಿಯ ಬಳಿಯಲ್ಲಿ ಯೇಸುಸ್ವಾಮಿ ಕೇಳುವಂಥ ಒಂದು ಪ್ರಶ್ನೆ, ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರೋ ಎಂಬುದಾಗಿ. ಆಗ ಸೀಮೋನ್ ಪೇತ್ರನು ಈ ರೀತಿಯಾಗಿ ಉತ್ತರಿಸುವುದನ್ನು ನೋಡ್ತೇವೆ, ಸ್ವಾಮಿ, ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ನಾವು ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಚನಗಳು ಉಂಟಲ್ಲ ಎಂಬುದಾಗಿ. ಇವತ್ತು ಪ್ರಿಯರೇ, ಕ್ರೈಸ್ತರಾದಂಥ ನಾವು ಸಹ, ಯೇಸುವನ್ನು ಹಿಂಬಾಲಿಸ್ತಾ ಇರುವಂಥ ನಾವು ಪ್ರತಿನಿತ್ಯ ದೇವರ ಬಳಿ ಪ್ರಾರ್ಥನೆ ಮಾಡ್ತೇವೆ, ದೇವರ ವಚನಗಳನ್ನು ಧ್ಯಾನಿಸ್ತೇವೆ. ಪ್ರತಿ ವಾರವೂ ತಪ್ಪದೆ ನಾವು ಆರಾಧನೆಯಲ್ಲಿ ಪಾಲ್ಗೊಂಡು ದೇವರನ್ನು ಆರಾಧನೆ ಮಾಡ್ತೇವೆ. ಆದರೆ ನಮ್ಮ ಜೀವಿತಗಳಲ್ಲಿ ಸಂಭವಿಸುವಂಥ ಅನೇಕ ರೀತಿಯಾದ ಶೋಧನೆಗಳು, ಪರಿಶೋಧನೆಗಳು, ಇಕ್ಕಟ್ಟಿನ ಅನುಭವಗಳು, ಕಷ್ಟಕರವಾದಂಥ ಅನುಭವಗಳು ಬಂದಾಗ, ನಮ್ಮ ಜೀವಿತಗಳಲ್ಲಿ ನಾವು ನಿರೀಕ್ಷಿಸುವಂಥ ಕಾರ್ಯಗಳು ನೆರವೇರದೆ ಹೋದಾಗ, ನಾವು ಅಪೇಕ್ಷಿಸುವಂಥ ಅದ್ಭುತಗಳು ನಮ್ಮ ಜೀವಿತಗಳಲ್ಲಿ ನಡೆಯದೇ ಹೋದಾಗ, ಕೆಲವೊಂದು ಸಾರಿ ಯೇಸುವಿನ ಮೇಲೆ ಒಂದು ಅಪನಂಬಿಕೆಗಳು ನಮ್ಮ ಜೀವಿತದಲ್ಲಿ ಬರುತ್ತೆ. ಯೇಸುವನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆಗಳು ನಮ್ಮ ಜೀವಿತಗಳಲ್ಲಿ ಬರುತ್ತೆ. ಕಾರಣ ಏನು? ಕಾರಣ ಯೇಸು ಸ್ವಾಮಿ ನಮ್ಮನ್ನು ಆ ಕರೆದಂಥ ಉದ್ದೇಶವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದುದರಿಂದಲೇ ಕೂಡ ಈ ಒಂದು ಅಪನಂಬಿಕೆ ನಮ್ಮ ಜೀವಿತಗಳಲ್ಲಿ ಉಂಟಾಗೋದು. ಯೇಸು ಸ್ವಾಮಿ ಯಾತಕ್ಕಾಗಿ ನಮ್ಮನ್ನು ಕರೆದನು ಪ್ರಿಯರೇ? ಅಪೊಸ್ತಲನಾದ ಪೌಲನು ತಿಮೋತಿನಿಗೆ ಈ ರೀತಿಯಾಗಿ ಹೇಳ್ತಾನೆ. 1 ತಿಮೋತಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 12ನೇ ವಚನದಲ್ಲಿ, ಕ್ರೈಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದವನಾಗಿದ್ದಾನೆ ಎಂದು. ಪ್ರತಿಯೊಂದು ಕ್ರೈಸ್ತರುಗಳು ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಸಂಗತಿ, ದೇವರು ನಮ್ಮನ್ನು ಈ ದಿನಗಳಲ್ಲಿ ಕರೆದಿದ್ದು, ದೇವರು ನಮ್ಮನ್ನು ರಕ್ಷಿಸಿದ್ದು, ದೇವರು ನಮಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ್ದು ಯಾತಕ್ಕೋಸ್ಕರ ಗೊತ್ತಾ? ಅದ್ಭುತಗಳ ಹಿಂದೆ, ಬಿಡುಗಡೆಗಳ ಹಿಂದೆ, ಸೌಖ್ಯದ ಹಿಂದೆ ಹೋಗೋದಕ್ಕಲ್ಲ, ನಿತ್ಯ ಜೀವನ ಹಿಡ್ಕೊಳ್ಳೋದಕ್ಕಾಗಿ ಹೋಗೋದಕ್ಕೆ ದೇವರು ನಮ್ಮನ್ನು ಕರೆದವನಾಗಿದ್ದಾನೆ. ಅದು ಮಾತ್ರವಲ್ಲದೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಒಬ್ಬ ಮಗನನ್ನು ಕೊಟ್ಟರಂತೆ. ದೇವರು ತನ್ನ ಮಗನನ್ನು ಕೊಟ್ಟೋದಕ್ಕೆ ಕಾರಣ ಏನು? ಉದ್ದೇಶ ಏನು? ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡ್ಕೊಳ್ಳಬೇಕು ಎಂಬುದು ಆತನ ಉದ್ದೇಶವಾಗಿದೆ. ಇವತ್ತು ನಿಜವಾದ ಕ್ರೈಸ್ತನ ಒಂದು ಉದ್ದೇಶ ನಿತ್ಯ ಜೀವವಾಗಿದೆ. ಇವತ್ತು ಯಾವುದೋ ಒಂದು ಅದ್ಭುತ, ಯಾವುದೋ ಒಂದು ಬಿಡುಗಡೆ ನನ್ನ ಜೀವಿತದಲ್ಲಿ ನಡೆದಿಲ್ಲ ಅಂತೇಳಿ ಕ್ರೈಸ್ತನನ್ನು ಬಿಟ್ಟು ಹೋಗುವಂಥ ಅಪನಂಬಿಕೆಯುಳ್ಳ ಮನಸ್ಸು ನಮ್ಮಲ್ಲಿರೋದಾದರೆ ಮನ ತಿರುಗಿ ಬರೋಣ ಪ್ರಿಯರೇ. ನಿತ್ಯ ಜೀವವನ್ನು ಹಿಡಿಯೋದಕ್ಕಾಗಿ ದೇವರು ನಮ್ಮನ್ನು ಕರೆದವನಾಗಿದ್ದಾನೆ. ನಿತ್ಯ ಜೀವವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗಿದೆ. ಹಾಗಾದರೆ ಅದ್ಭುತಗಳು, ಬಿಡುಗಡೆಗಳು ನಮ್ಮ ಜೀವಿತದಲ್ಲಿ ನಡೆಯಲ್ವಾ? ಖಂಡಿತವಾಗಲೂ ನಡೆಯುತ್ತೆ. ಆದರೆ ನಮ್ಮ ನಿರೀಕ್ಷೆ ನಿತ್ಯ ಜೀವದ ಮೇಲಾಗಿರಬೇಕು. ಇವತ್ತು ಸೈತಾನನು ಅನೇಕ ಕ್ರೈಸ್ತರನ್ನು ವಂಚಿಸುವಂಥ ವಿಷಯ ಯಾವುದು ಗೊತ್ತಾ? ಅದ್ಭುತ ನಡೆದಿಲ್ವಾ, ಬಿಡುಗಡೆ ನಡೆದಿಲ್ವಾ, ಸಭೆಗೆ ಬರಲ್ಲ, ಯೇಸುಸ್ವಾಮಿಯನ್ನು ನಂಬಲ್ಲ, ಯೇಸುಸ್ವಾಮಿನ ಬಿಟ್ಟು ಹೋಗುವಂಥ ಅಪನಂಬಿಕೆಗಳನ್ನು ಅವರೊಳಗಡೆ ತಂದಾಕ್ಬಿಡ್ತಾನೆ. ಆದರೆ ನಿಜವಾದ ಕ್ರೈಸ್ತನ ಒಂದು ನಿರೀಕ್ಷೆ, ಉದ್ದೇಶ ಏನು ಗೊತ್ತಾ? ಏನಿದ್ರು ಏನಿಲ್ಲದೆ ಹೋದರೂ ನಿತ್ಯ ಜೀವಕ್ಕೋಸ್ಕರವಾಗಿ ಆತನು ಯೇಸುವಿನ ಮೇಲೆ ನಂಬಿಕೆ ಇಡ್ತಾನೆ. ಇವತ್ತು ದೇವರು ನಮ್ಮನ್ನು ಕರೆದಿರುವಂಥ ಉದ್ದೇಶ ನಿತ್ಯ ಜೀವನ ಹಿಡ್ಕೊಳ್ಳೋದಕ್ಕಾಗಿ. ಇವತ್ತು ಅದನ್ನು ಬಿಟ್ಟು ಬೇರೆ ಎಲ್ಲದನ್ನು ನಾವು ಹಿಡಿಯೋದಕ್ಕೆ ಹೋಗ್ತಾ ಇದ್ದೇವೆ. ಪ್ರಿಯರೇ, ಮನ ತಿರುಗೋಣ. ಕ್ರೈಸ್ತ ಜೀವಿತದಲ್ಲಿ ದೇವರು ನಮಗೆ ಕೊಡಲ್ಪಟ್ಟಂಥ ವಾಗ್ದಾನ ಏನು ಗೊತ್ತಾ? ನಾನು ನಿಮಗಾಗಿ ಮಾಡಿರುವಂಥ ವಾಗ್ದಾನ ನಿತ್ಯ ಜೀವ. ಅದನ್ನು ಹಿಡ್ಕೊಳ್ಳೋದಕ್ಕೋಸ್ಕರವಾಗಿ ಪ್ರಯಾಸ ಪಡೋಣ. ಅದನ್ನು ಸಂಪಾದಿಸೋದಕ್ಕೋಸ್ಕರವಾಗಿ ನಾವು ಪ್ರಯಾಸ ಪಡೋಣ ಪ್ರಿಯರೇ. ಆಗಲೇ ನಮ್ಮ ಕ್ರೈಸ್ತ ಜೀವಿತದಲ್ಲಿ ನಮ್ಮ ನಿರೀಕ್ಷೆಗಳು ಸಾರ್ಥಕವಾಗೋದಕ್ಕೆ ಸಾಧ್ಯವಾಗುತ್ತೆ. ಪ್ರಿಯರೇ, ದೇವರು ನಮ್ಮನ್ನು ರಕ್ಷಿಸಿದ್ದು, ಬಿಡುಗಡೆ ಮಾಡಿದ್ದು ಯಾತಕ್ಕೋಸ್ಕರವಾಗಿ? ನಾವು ಆತನನ್ನು ನಂಬುವುದಕ್ಕೋಸ್ಕರವಾಗಿ, ಆತನಲ್ಲಿ ನಿತ್ಯ ಜೀವದಲ್ಲಿ ಪಾಲುಗಾರರಾಗೋದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದವನಾಗಿದ್ದಾನೆ. ಆ ಕರೆಯನ್ನು ಮರೆತು, ಆ ಉದ್ದೇಶವನ್ನು ಮರೆತು, ಆ ವಾಗ್ದಾನವನ್ನು ಮರೆತು ಜೀವಿಸದೆ ಅದಕ್ಕೋಸ್ಕರವಾಗಿ ಜೀವಿಸೋಣ. ನಿತ್ಯ ಜೀವವನ್ನು ನಮ್ಮದಾಗಿ ಸ್ವಾಧೀನ ಮಾಡಿಕೊಳ್ಳೋಣ. ದೇವರ ವಚನದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.